ಗ್ರಾಮೀಣ ಪ್ರದೇಶದ ಬಡಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ತಲುಪಿಸುವ ನಿಟ್ಟಿನಲ್ಲಿ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನಡೆಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಸಂಜೀವಿನಿ ರೇಸ್ ರವಿಕುಮಾರ್ ಹೇಳಿದರು. ನಾಯಕನಹಟ್ಟಿ ಹೋಬಳಿಯ ನಲಗೆತ್ತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರದುರ್ಗ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ನಲಗೆತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ರಾಮದುರ್ಗ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಬೋಸಯ್ಯ ಮಾತನಾಡಿ, ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಗ್ರಾಮೀಣ ಜನರಿಗೆ ಹೆಚ್ಚಿನ ಪ್ರಯೋಜನವಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಗಾರಪ್ಪ, ಕೆಬಿ ಬೋಸಯ್ಯ, ದ್ರಾಕ್ಷಾಯಣಿ, ಚಿದಾನಂದ, ಗ್ರಾಮಸ್ಥರಾದ ಎತ್ತಿನ ಓಬಯ್ಯ, ಪಾಲಯ್ಯ, ಬಸವರಾಜ್, ಬೋಸಯ್ಯ, ಬೊಮ್ಮಯ್ಯ, ಸಣ್ಣ ಓಬಯ್ಯ ಹಾಗೂ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಕೃತಿ, ಶಿವಕುಮಾರ್, ಶಿವರಂಜನ್, ಸಿಬ್ಬಂದಿಗಳಾದ ಸುಜಾತ, ಮಾಲಾಶ್ರೀ, ಪಿ ಸಚಿನ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರವಿಕುಮಾರ್ ಅಂತ ಬಸವರಾಜ್ ಹಾಸ್ಪಿಟಲ್ ಕ್ಯಾಂಪ್ ಕೋಆರ್ಡಿನೇಟರ್ ಮಾತಾಡ್ತಿರೋದು. ಇಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮಾತಾಡಿದ್ವಿ. ಇಲ್ಲಿ ಕಣ್ಣು ಪರೀಕ್ಷೆ ಮಾಡಿ ಶಸ್ತ್ರಚಿಕಿತ್ಸೆಗೋಸ್ಕರ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಉಚಿತವಾಗಿ ನಾವು ಪೊರೆ ತೆಗೆಸೋದು ಅಥವಾ ಟೆರಿಸಮ್ಮು ಕಣ್ಣಿಗೆ ಸಂಬಂಧಪಟ್ಟದ್ದು ಏನೈತೆ ಅದೆಲ್ಲ ಸರ್. ಏನೇನು ತಪಾಸಣೆ ಮಾಡ್ತೀರಿ ಸರ್ ಇವತ್ತು? ಇವಾಗ ಸರ್ಜರಿ ಮಾಡೋರಿಗೆ ಯಾರ್ಯಾರು ಬಂದರೆ ಪೇಷಂಟ್ಗಳಿಗೆ ನಾವು ಸರ್ಜರಿ ಮಾಡ್ತೀವಿ. ಏನೂ ತಗೊಳಲ್ಲ, ದುಡ್ಡು ಗಿಡ್ಡು ಏನೂ ತಗೊಳಲ್ಲ, ಏನಿಲ್ಲ ಸರ್. ನಮ್ಮ ರಕ್ತ ಪರೀಕ್ಷೆ ಪ್ರತಿಯೊಂದೂ ನಮ್ದು ಏನೈತೆ ಇನ್ವೆಸ್ಟಿಗೇಷನ್ ಏನೈತೆ ಎಲ್ಲ ಫ್ರೀ ಮಾಡ್ತೀವಿ. ಶಸ್ತ್ರಚಿಕಿತ್ಸೆಗೆ ನಾವು ಏನಾದ್ರು ಕರ್ಕೊಂಡು ಹೋಗ್ತೀವಿ ಅಲ್ಲಿ ಇವತ್ತು ಸಂಜೆ ಕರ್ಕೊಂಡೋಗಿ ಇವತ್ತೆಲ್ಲ ಪರೀಕ್ಷೆ ಮಾಡಿ ನಾಳೆ ಇವ್ರಿಗೆ OT ಮಾಡೋ ಅಂಥವ್ರಿಗೆ ಸೆಲೆಕ್ಟ್ ಮಾಡಿ ಆಮೇಲೆ ಅವ್ರಿಗೆ ಆಪ್ರೇಷನ್ ಮಾಡಿ ಅಲ್ಲಿ ಊಟ ಗಿಟ್ಟ ಕೊಟ್ಟು ಒಂದಿನ ಇಟ್ಕೊಂಡು ಇನ್ನೊಂದು ನೆಕ್ಸ್ಟ್ 3 ದಿನ ಕರ್ಕೊಂಡು ಇಲ್ಲಿ ಊರಿಗೆ ಬಿಡ್ತೀವಿ ಸರ್. ನಾವು ಎಷ್ಟು ಜನ ಬರ್ತಾರೆ ಅಷ್ಟು ಜನ. ಎಷ್ಟು ದಿನದಿಂದ ಮಾಡ್ತಿದ್ರಿ ಸರ್ ಬಟ್ ಜಿಲ್ಲೆಯಲ್ಲಿ? ನಾವು ಜಿಲ್ಲಾದ್ಯಂತ ಸುಮಾರು ಕಣ್ಣಿನ ಕ್ಯಾಂಪ್ಗಳು, ಜನರಲ್ ಕ್ಯಾಂಪ್ಗಳು ಮಾಡ್ತಿರ್ತೀವಿ. ಕಣ್ಣಿನ ಮಾತ್ರ ಚಿಕಿತ್ಸೆ ಮಾಡೋದು. ಕನ್ನಡಕ ಮಾತ್ರ ನಾವು ಯಾರಿಗೂ ಕೊಡೋಲ್ಲ ಸರ್, ಅವರೇ ತಗೋಬೇಕು. ಅವರಿಗೆ ಸೆಲೆಕ್ಟ್ ಮಾಡಿ ಶಸ್ತ್ರಚಿಕಿತ್ಸೆ ಮಾತ್ರ ನಾವು ಉಚಿತವಾಗಿ ಮಾಡ್ತೀವಿ ಸರ್. ಏನೇನು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, 2 ಫೋಟೋ ಜೆರಾಕ್ಸ್ ಕೊಟ್ಟರೆ ಸಾಕು ನಮಗೆ. ಇನ್ನೇನು ಬೇಕು? ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಗ್ರಾಮೀಣ ಪ್ರದೇಶ ಜನರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥ ಒಳ್ಳೆಯ ಸೂಕ್ತವಾದ ಒಂದು ಉಚಿತ ಕಣ್ಣಿನ ಕ್ಯಾಂಪ್ಗಳನ್ನ ಆದಷ್ಟು ಬಳಸ್ಕೋಬೇಕು. ನಮ್ಮದು ಹಾಸ್ಪಿಟ್ಲಿಗಿಂತ ಅವ್ರ ಕಣ್ಣು ಭಾಳ ತುಂಬ ಮುಖ್ಯ. ಎಷ್ಟು ಮುಖ್ಯ ಅನ್ನೋದು ಅವರಿಗೆ ಅರಿವು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಚೆನ್ನಾಗಿ ಶಸ್ತ್ರಚಿಕಿತ್ಸೆ ತಗೊಂಡು ಒಳ್ಳೆ ಚೆನ್ನಾಗಿರಲಿ, ಇನ್ನೂ ಒಂದಷ್ಟು ಜನ ಬಾಳಲಿ ಅಂತ ಹೇಳ್ತೀವಿ ಸರ್. ಒಂದು ಆಶೆ ಕೇಳೋಣ ಕಣ್ಣಿನ ನನ್ನ ಹೆಸರು ಬೋಸಯ್ಯ, ರಾಮದುರ್ಗದಾಗೆ ಈ ಬಸವೇಶ್ವರ ಆಸ್ಪತ್ರೆ ಕಣ್ಣಿನ ಡಾಕ್ಟ್ರ್ ಬಂದರೆ ಅವರೆಲ್ಲ ಫ್ರೀಯಾಗಿ ನೋಡ್ತಾರೆ. ಯಾರಾದರೂ ಇದ್ದರೆ ನೋಡಿಸಬಹುದು. ಅವರೇ ಕರ್ಕೊಂಡೋಗಿ ನಮ್ಮ ಕಣ್ಣು ಆಪ್ರೇಷನ್ ಮಾಡಿಸಿ ಮತ್ತೆ ನಮ್ಮ ಊರಿಗೆ ರಿಟರ್ನ್ ಕರ್ಕೊಂಡ್ಬಂದು ಬಿಡ್ತಾರೆ. ಯಾರಾದರೂ ಬಂದು ತೋರಿಸಬಹುದು. ನಮ್ಮ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಯರು ಯಾರು ಇದ್ದರೂ ಒಂದು ತೋರಿಸಬೇಕಾಗಿದೆ. ಇದು ಎಡಗಡೆ ಕಣ್ಣಲ್ಲಿ ಪೊರೆ ಇದೆ, ಆಪರೇಷನ್ ಮಾಡ್ಬೋದು, ಬಲಗಡೆ ಮಾಡೋಕ್ಕಾಗಲ್ಲ. ಅವ್ರ ಕಡೆಯವ್ರು ಯಾರು ಇದ್ದಾರೆ, ಬಲಗಡೆ ಕಣ್ಣಿಗೆ ಆಪರೇಷನ್ ಮಾಡಕ್ ಬರಲ್ಲ. ಅಲ್ಲಿ ಪೆಟ್ಟು ಬಿದ್ದಿದೈತೆ, ಕರೆಕ್ಟ್ ಟೈಮಲ್ಲಿ ಗಾಯ ಆಯ್ತು. ಎಡಗಡೆ ಕಣ್ಣು ಮಾಡ್ಬೋದು, ಆದ್ರೆ ಅವ್ರ ಜೊತೆ ಯಾರನ್ನ ಬರ್ಬೇಕಾಗುತ್ತೆ. ನಿಮ್ಮ ಹೆಸರೇನ್ರಿ? ಶಿವರಂಜನ್. ಯಾಕೆ